ಕೂಡ ಎಲ್ಲವೂ ಓಪನ್ ಇರಲಿದೆ. ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ರೈಲು ಸಂಚಾರ ಇರುತ್ತೆ, ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಯಾವುದೇ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬಂದ್ಗೆ ಕರೆ ಕೊಟ್ಟರೂ ಕೂಡ ಎಲ್ಲವೂ ಓಪನ್ ಇರುತ್ತೆ. ಎಂದಿನಂತೆ ಬಸ್ ಸಂಚಾರ, ರೈಲು, ಮೆಟ್ರೋ ಸಂಚಾರ ಯಥಾಸ್ಥಿತಿಯಾಗಿ ಇರುತ್ತೆ. ಅದರ ಜೊತೆಗೆ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬ್ಯಾಂಕುಗಳ ಮೇಲೆ ಅಲ್ಪ ಪ್ರಮಾಣದ ಪರಿಣಾಮ ಕೂಡ ಬೀರಲಿದೆ. ಗಮನಿಸ್ತಾ ಇರಬಹುದು ಸದ್ಯದ ಮಟ್ಟಿಗೆ ಒಂದು ಕಡೆ ಇವತ್ತು ಬಂದ್ ಬಿಸಿ ತಟ್ಟುತ್ತೆ, ಆದ್ರೆ ಎಲ್ಲವೂ ಕೂಡ ಓಪನ್ ಇರುತ್ತೆ. ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ್ ಬಂದ್ ಮಾಡಲಾಗ್ತಾ ಇದೆ. ಎಂದಿನಂತೆ ಒಂದು ಕಡೆ ಭಾರತ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಡಿದೆದ್ದಿರುವಂತೆ ಭಾರತ್ ಬಂದ್ ಇವತ್ತು. ಆದ್ರೆ ಎಲ್ಲಾ ಮೆಟ್ರೋ, ಆಟೋ, ಬಸ್, ಕಚೇರಿಗಳು, ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಇವತ್ತು ಓಪನ್ ಆಗಿ ಇರುತ್ತೆ ಅನ್ನೋದು. ಹಾಗಾದ್ರೆ ಭಾರತ್ ಬಂದ್ ಯಾವ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಏನೇನ್ ನೀತಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಮಿಕ ಮತ್ತು ರೈತ ಸಂಘಟನೆಗಳು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದು, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಈ ಬಂದ್ ಕೂಡ 4 ಕಾರ್ಮಿಕ ಸಂಹಿತೆ ಜಾರಿಗೆ ತಂದ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆಗಳನ್ನ ಹಿಂಪಡಿಬೇಕು ಅನ್ನೋದು ಇವರ ಒತ್ತಾಯ. ಅಣುಶಕ್ತಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅನ್ನೋದು ಈ ಸಂಘಟನೆಗಳ ಆಕ್ರೋಶ. ಖಾಸಗೀಕರಣಕ್ಕೆ ಕಾರ್ಮಿಕ ಸಂಘಟನೆಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿ ಈ ಹೋರಾಟ. ಮನರೇಗಾ ಪ್ರಸ್ತಾವಿತ ಬದಲಾವಣೆಗಳಿಗೂ ಕೂಡ ಇವರ ವಿರೋಧ ಇದೆ. ಮುಷ್ಕರದಿಂದ ದೇಶಾದ್ಯಂತ ಸಣ್ಣ ಪುಟ್ಟ ಪರಿಣಾಮಗಳಾಗಬಹುದು. ಕಾರ್ಖಾನೆ, ಕಚೇರಿ, ಬ್ಯಾಂಕು ಬಂದ್ ಆಗಲೂಬಹುದು, ಆಗದೆಯೂ ಇರಬಹುದು. ಸಾರಿಗೆ, ವ್ಯಾಪಾರ ಮಳಿಗೆಗಳು, ಶಾಲೆಗಳಿಗೆ ಸಣ್ಣ ಪರಿಣಾಮ ಬೀರಬಹುದು. ಆದರೆ ಶಾಲೆಗಳೆಲ್ಲ ಓಪನ್ ಇರ್ತವೆ. ರೈತ ಸಂಘಟನೆಗಳಿಂದ ರಸ್ತೆ ತಡೆ ಮಾಡ್ತಾರೆ, ಧರಣಿ ನಡೆಸ್ತಾರೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕು ಹಾಗೆ ಟೌನ್ ಹಾಲ್ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಇದೆ. ಕೇಂದ್ರ ಸರ್ಕಾರದ ಕೆಲವು ನೀತಿ ನಿಲುವುಗಳನ್ನು ಖಂಡಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತಹ ಈ ಸಂಘಟನೆಗಳು ಇವತ್ತು ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾರೆ. ಅವರ ಬೇಡಿಕೆ ಇಷ್ಟು. ಬಂದ್ಗೆ ಕರೆ ಕೊಟ್ಟರು ಕೂಡ ಎಲ್ಲವೂ ಓಪನ್ ಇರಲಿದೆ. ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ರೈಲು ಸಂಚಾರ ಇರುತ್ತೆ, ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಯಾವುದೇ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬಂದ್ಗೆ ಕರೆ ಕೊಟ್ಟರು ಕೂಡ ಎಲ್ಲವೂ ಓಪನ್ ಇರುತ್ತೆ. ಎಂದಿನಂತೆ ಬಸ್ ಸಂಚಾರ, ರೈಲು, ಮೆಟ್ರೋ ಸಂಚಾರ ಯಥಾಸ್ಥಿತಿಯಾಗಿ ಇರುತ್ತೆ. ಅದರ ಜೊತೆಗೆ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬ್ಯಾಂಕುಗಳ ಮೇಲೆ ಅಲ್ಪ ಪ್ರಮಾಣದ ಪರಿಣಾಮ ಕೂಡ ಬೀರಲಿದೆ. ಗಮನಿಸ್ತಾ ಇರಬಹುದು ಸದ್ಯದ ಮಟ್ಟಿಗೆ ಒಂದು ಕಡೆ ಇವತ್ತು ಬಂದ್ ಬಿಸಿ ತಟ್ಟುತ್ತೆ, ಆದ್ರೆ ಎಲ್ಲವೂ ಕೂಡ ಓಪನ್ ಇರುತ್ತೆ. ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ್ ಬಂದ್ ಮಾಡಲಾಗ್ತಾ ಇದೆ. ಎಂದಿನಂತೆ ಒಂದು ಕಡೆ ಭಾರತ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಡಿದೆದ್ದಿರುವಂತೆ ಭಾರತ್ ಬಂದ್ ಇವತ್ತು. ಆದ್ರೆ ಎಲ್ಲಾ ಮೆಟ್ರೋ, ಆಟೋ, ಬಸ್, ಕಚೇರಿಗಳು, ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಇವತ್ತು ಓಪನ್ ಆಗಿ ಇರುತ್ತೆ ಅನ್ನೋದು. ಹಾಗಾದ್ರೆ ಭಾರತ್ ಬಂದ್ ಯಾವ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಏನೇನ್ ನೀತಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಮಿಕ ಮತ್ತು ರೈತ ಸಂಘಟನೆಗಳು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದು, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಈ ಬಂದ್ ಕೂಡ 4 ಕಾರ್ಮಿಕ ಸಂಹಿತೆ ಜಾರಿಗೆ ತಂದ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆಗಳನ್ನ ಹಿಂಪಡಿಬೇಕು ಅನ್ನೋದು ಇವರ ಒತ್ತಾಯ. ಅಣುಶಕ್ತಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅನ್ನೋದು ಈ ಸಂಘಟನೆಗಳ ಆಕ್ರೋಶ. ಖಾಸಗೀಕರಣಕ್ಕೆ ಕಾರ್ಮಿಕ ಸಂಘಟನೆಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿ ಈ ಹೋರಾಟ. ಮನರೇಗಾ ಪ್ರಸ್ತಾವಿತ ಬದಲಾವಣೆಗಳಿಗೂ ಕೂಡ ಇವರ ವಿರೋಧ ಇದೆ. ಮುಷ್ಕರದಿಂದ ದೇಶಾದ್ಯಂತ ಸಣ್ಣ ಪುಟ್ಟ ಪರಿಣಾಮಗಳಾಗಬಹುದು. ಕಾರ್ಖಾನೆ, ಕಚೇರಿ, ಬ್ಯಾಂಕು ಬಂದ್ ಆಗಲೂಬಹುದು, ಆಗದೆಯೂ ಇರಬಹುದು. ಸಾರಿಗೆ, ವ್ಯಾಪಾರ ಮಳಿಗೆಗಳು, ಶಾಲೆಗಳಿಗೆ ಸಣ್ಣ ಪರಿಣಾಮ ಬೀರಬಹುದು. ಆದರೆ ಶಾಲೆಗಳೆಲ್ಲ ಓಪನ್ ಇರ್ತವೆ. ರೈತ ಸಂಘಟನೆಗಳಿಂದ ರಸ್ತೆ ತಡೆ ಮಾಡ್ತಾರೆ, ಧರಣಿ ನಡೆಸ್ತಾರೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕು ಹಾಗೆ ಟೌನ್ ಹಾಲ್ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಇದೆ.
ಕೇಂದ್ರ ಸರ್ಕಾರದ ಕೆಲವು ನೀತಿ ನಿಲುವುಗಳನ್ನು ಖಂಡಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತಹ ಈ ಸಂಘಟನೆಗಳು ಇವತ್ತು ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾರೆ. ಅವರ ಬೇಡಿಕೆ ಇಷ್ಟು. ಬಂದ್ಗೆ ಕರೆ ಕೊಟ್ಟರು ಕೂಡ ಎಲ್ಲವೂ ಓಪನ್ ಇರಲಿದೆ. ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ರೈಲು ಸಂಚಾರ ಇರುತ್ತೆ, ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಯಾವುದೇ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬಂದ್ಗೆ ಕರೆ ಕೊಟ್ಟರು ಕೂಡ ಎಲ್ಲವೂ ಓಪನ್ ಇರುತ್ತೆ. ಎಂದಿನಂತೆ ಬಸ್ ಸಂಚಾರ, ರೈಲು, ಮೆಟ್ರೋ ಸಂಚಾರ ಯಥಾಸ್ಥಿತಿಯಾಗಿ ಇರುತ್ತೆ. ಅದರ ಜೊತೆಗೆ ಶಾಲಾ ಕಾಲೇಜಿಗೆ ರಜೆ ಇರೋದಿಲ್ಲ. ಬ್ಯಾಂಕುಗಳ ಮೇಲೆ ಅಲ್ಪ ಪ್ರಮಾಣದ ಪರಿಣಾಮ ಕೂಡ ಬೀರಲಿದೆ. ಗಮನಿಸ್ತಾ ಇರಬಹುದು ಸದ್ಯದ ಮಟ್ಟಿಗೆ ಒಂದು ಕಡೆ ಇವತ್ತು ಬಂದ್ ಬಿಸಿ ತಟ್ಟುತ್ತೆ, ಆದ್ರೆ ಎಲ್ಲವೂ ಕೂಡ ಓಪನ್ ಇರುತ್ತೆ. ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ್ ಬಂದ್ ಮಾಡಲಾಗ್ತಾ ಇದೆ. ಎಂದಿನಂತೆ ಒಂದು ಕಡೆ ಭಾರತ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಡಿದೆದ್ದಿರುವಂಥದ್ದು. ಎಸ್, ಭಾರತ್ ಬಂದ್ ಇವತ್ತು. ಆದ್ರೆ ಎಲ್ಲಾ ಮೆಟ್ರೋ, ಆಟೋ, ಬಸ್, ಕಚೇರಿಗಳು, ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಇವತ್ತು ಓಪನ್ ಆಗೇ ಇರುತ್ತೆ ಅನ್ನೋದು. ಹಾಗಾದ್ರೆ ಭಾರತ್ ಬಂದ್ ಯಾವ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಏನೇನು ನೀತಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಮಿಕ ಮತ್ತು ರೈತ ಸಂಘಟನೆಗಳು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದು, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಈ ಬಂದ್ ಕೂಡ 4 ಕಾರ್ಮಿಕ ಸಂಹಿತೆ ಜಾರಿಗೆ ತಂದ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ. 4 ಕಾರ್ಮಿಕ ಸಂಹಿತೆಗಳನ್ನ ಹಿಂಪಡಿಬೇಕು ಅನ್ನೋದು ಇವರ ಒತ್ತಾಯ. ಅಣುಶಕ್ತಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅನ್ನೋದು ಈ ಸಂಘಟನೆಗಳ ಆಕ್ರೋಶ. ಖಾಸಗೀಕರಣಕ್ಕೆ ಕಾರ್ಮಿಕ ಸಂಘಟನೆಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿ ಈ ಹೋರಾಟ. ಮನರೇಗಾ ಪ್ರಸ್ತಾವಿತ ಬದಲಾವಣೆಗಳಿಗೂ ಕೂಡ ಇವರ ವಿರೋಧ ಇದೆ. ಮುಷ್ಕರದಿಂದ ದೇಶಾದ್ಯಂತ ಸಣ್ಣ ಪುಟ್ಟ ಪರಿಣಾಮಗಳಾಗಬಹುದು. ಕಾರ್ಖಾನೆ, ಕಚೇರಿ, ಬ್ಯಾಂಕು ಬಂದ್ ಆಗಲೂಬಹುದು, ಆಗದೆಯೂ ಇರಬಹುದು. ಸಾರಿಗೆ, ವ್ಯಾಪಾರ ಮಳಿಗೆಗಳು, ಶಾಲೆಗಳಿಗೆ ಸಣ್ಣ ಪರಿಣಾಮ ಬೀರಬಹುದು. ಆದರೆ ಶಾಲೆಗಳೆಲ್ಲ ಓಪನ್ ಇರ್ತವೆ. ರೈತ ಸಂಘಟನೆಗಳಿಂದ ರಸ್ತೆ ತಡೆ ಮಾಡ್ತಾರೆ, ಧರಣಿ ನಡೆಸ್ತಾರೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ ಹಾಗೆ ಟೌನ್ ಹಾಲ್ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಇದೆ. ಕೇಂದ್ರ ಸರ್ಕಾರದ ಕೆಲವು ನೀತಿ ನಿಲುವುಗಳನ್ನು ಖಂಡಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತಹ ಈ ಸಂಘಟನೆಗಳು ಇವತ್ತು ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾರೆ. ಅವರ ಬೇಡಿಕೆ ಇಷ್ಟು.